ನಮಸ್ಕಾರ ಬಸ್, ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ 2.0 ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ 14ಗೆ ಪ್ರತಿಯೊಬ್ಬರು ಸ್ವಾಗತ ಹೇಳ್ತಾ ಇರೋದನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ನನಗೆ ಗೊತ್ತು ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಎಲ್ಲ ಇಂಡಸ್ಟ್ರಿಗಳ ಬಗ್ಗೆನೂ ಮಾಹಿತಿಗಳನ್ನೋದನ್ನು ಈ ವಿಡಿಯೋದಲ್ಲಿ ಕವರ್ ಅಪ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಇನ್ನು ಡೈರೆಕ್ಟ್ ಮೊದಲನೇ ನ್ಯೂಸ್ ವಿಷಯಕ್ಕೆ ಬಂದರೆ, ದೀಕ್ಷಿತ್ ಶೆಟ್ಟಿ ಅವರು ಈಗಾಗಲೇ ಬ್ಲಿಂಕ್ ಮೂವಿಯಲ್ಲಿ ನಾಯಕ ನಟನಾಗಿ ಮಾಡಿ ಬ್ಲಿಂಕ್ ಮೂವಿ ಥಿಯೇಟರಲ್ಲಿ ಅಷ್ಟೊಂದು ರೆಸ್ಪಾನ್ಸ್ ಪಡ್ಕೊಳ್ತಿದ್ರೇನು OTTಯಲ್ಲಿ ತುಂಬಾ ರೆಸ್ಪಾನ್ಸ್ ಅನ್ನೋದು ಪಾಸಿಟಿವ್ಸ್ ಕಡೆಗೆ ಹೋಗ್ತಾ ಇದೆ. ಸೊ ಈಗ ಸದ್ಯಕ್ಕೆ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಅನ್ನೋದನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಪೋಸ್ಟರ್ ಸ್ವತಃ ನಮ್ಮ ಸಿಂಪಲ್ ಸುನಿ ಅವರು ಪೋಸ್ಟರ್ನ ರಿವೀಲ್ ಮಾಡಿದ್ದಾರೆ. ಮೂವಿಯ ಟೈಟಲ್ ನೇಮ್ ಬಂದ್ಬಿಟ್ಟು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಟೈಟಲ್ನ ಇಟ್ಕೊಂಡು. ಸೊ ಡೈರೆಕ್ಷನ್ ವಿಷಯಕ್ಕೆ ಬಂದರೆ, ಅಭಿಷೇಕ್ ಎಂ ಅವರು ಈ ಮೂವಿನ ಡೈರೆಕ್ಷನ್ ಮಾಡ್ತಿದ್ದಾರೆ. ಆ್ಯಂಡ್ ಹಣ ಆಗ್ತಿರೋದು ಬಂದ್ಬಿಟ್ಟು ಮೂವಿಗೆ HK ಪ್ರಕಾಶ್ ಅವರು ಈ ಮೂವಿಗೆ ಹಣ ಹಾಕ್ತಿದ್ದಾರೆ. ಸೊ ಮೂವಿಯ ಟೀಸರ್ ಮತ್ತು ಟೈಟಲ್ನ ರಿವೀಲ್ ಮಾಡೋದಕ್ಕೋಸ್ಕರ ಒಂದು ಟೀಸರ್ನ ಬಿಡ್ತಿದ್ದಾರೆ. ಮೇ 25ನೇ ತಾರೀಕು ಟೀಸರ್ ಅನ್ನೋದನ್ನು ಹೊರ ಹಾಕ್ತಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಿಕ್ಕಿದೆ. ಹೌದು, ಅಫಿಷಿಯಲಿ ಅಪ್ಡೇಟ್ ಅಂತೂ ಬಂದಾಗಿದೆ. ಪೋಸ್ಟರ್ನ ಸುಧಾ ನಾನು ಸೈಡಲ್ಲಿ ಪ್ಲೇ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಸೊ ದೀಕ್ಷಿತ್ ಶೆಟ್ಟಿ ಅವ್ರಿಗೆ ಮತ್ತು ಅವರ ತಂಡಕ್ಕೆ ಒಳ್ಳೆಯದಾಗಲಿ. ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಕಲ್ಕಿ 2898ಇಂದ ಒಂದು ಅಪ್ಡೇಟ್ ಒಂದು ಬಂದಿದೆ. ಅಪ್ಡೇಟ್ ಅನ್ನೋದಕ್ಕಿಂತ ನೀವು ಈಗಾಗಲೇ ನೋಡಿರ್ತೀರ, ಮೇಕಿಂಗ್ ವಿಡಿಯೋ ಅನ್ನೋದನ್ನು ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ಟೈಟಲ್ ಬಂದ್ಬಿಟ್ಟು ಫ್ರಮ್ ದ ಸ್ಕ್ರ್ಯಾಚ್ ಎಪಿಸೋಡ್ 4 ಅಂತ ಟೈಟಲ್ ಇಕ್ಬಿಟ್ಟು ಅದಕ್ಕೆ ಇನ್ನೊಂದು ಟೈಟಲ್ ಇಕ್ಕಿದ್ದಾರೆ, ಬಿಲ್ಡಿಂಗ್ ಎ ಸೂಪರ್ ಸ್ಟಾರ್ ಆಫ್ ಬುಜ್ಜಿ ಅಂತ ಇಕ್ಕಿದ್ದಾರೆ. ಸೊ ಪ್ರಭಾಸ್ ಅವರು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದು ಸ್ವತಃ ಇದ್ರ ಬಗ್ಗೆ ಅಂತ ಸುಮಾರು ಜನರಿಗೆ ಗೊತ್ತೇ ಇತ್ತು. ಆದರೆ ಈ ನ್ಯೂಸ್ ಚಾನಲ್ಸ್ ಯಾರೆಲ್ಲ ಇದ್ದಾರೆ ಪ್ರತಿಯೊಬ್ಬರೂ ಮದುವೆ ವಿಷಯ ಅಂತ ಹೇಳ್ಕೊತಿದ್ರು. ಸೊ ಫೈನಲಿ ಇದ್ರ ಬಗ್ಗೆ ನ್ಯೂಸ್ ಅಂತೂ ಹೊರ ಬಂದಿದೆ. ಸುಮಾರು ಜನ ಶಾಕ್ ಆಗಿದ್ದಾರೆ, ಪ್ರಭಾಸ್ ಅವರು ರಾಕ್ ಆಗಿದ್ದಾರೆ ಅಂತಲೇ ಹೇಳ್ತೀನಿ. ಯಾಕಂದರೆ ಸ್ಟೋರಿ ಹಾಕಿದ್ದು ಒಬ್ಬರು ಸ್ಪೆಷಲ್ ಪರ್ಸನ್ ನಮ್ಮ ಜೀವನಕ್ಕೆ ಬರ್ತಿದ್ದಾರೆ ಅಂತ ಹಾಕಿದ್ರು. ಸೊ ಅದನ್ನು ಇಟ್ಕೊಂಡು ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರು, ಅದ್ರ ಜೊತೆಗೆ ನ್ಯೂಸ್ ಚಾನಲ್ಸ್ ಯಾರೆಲ್ಲ ಇದ್ದಾರೆ, ಸೊ ಅವರಿಗೆ ಯಾವ ರೀತಿ ಬೇಕು ಅಂದರೆ ಪ್ರಭಾಸ್ ಅವರು ಮದುವೆ ಆಗ್ತಿದ್ದಾರೆ ಅಂತ ಅದನ್ನು ಕನ್ವರ್ಟ್ ಮಾಡಿಕೊಂಡು ಪ್ರತಿಯೊಬ್ಬರು ವೀಡಿಯೋಸ್ ಅನ್ನೋದನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಇದೆಲ್ಲ ನಡೆದಿರೋದು ಮೊನ್ನೆ, ಆದರೆ ನಿನ್ನೆ ಸಾಯಂಕಾಲ ಇದ್ರ ಬಗ್ಗೆ ಕ್ಲಾರಿಟಿ ಅನ್ನೋದು ಸಿಕ್ಕಿದೆ. ಬುಜ್ಜಿ ಅಂತ ಒಂದು ರೋಬೋಟ್ನ ಇಟ್ಕೊಂಡು ಮೇಕಿಂಗ್ ವಿಡಿಯೋದನ್ನ ರಿಲೀಸ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಮೇಕಿಂಗ್ ವಿಡಿಯೋದಲ್ಲಿ ಒಂದು ರೋಬೋಟ್ ಚಿಕ್ಕದಾದಂತಹ ಒಂದು ಡಾಲ್ ಏನಿದೆ, ಸೊ ಅದರಲ್ಲಿ ವಾಯ್ಸ್ ಬರೋ ರೀತಿ ಪ್ಲಾನ್ ಮಾಡಿ, ಸೊ ಅದಕ್ಕೆ ವಾಯ್ಸ್ ಓವರ್ ಬಂದ್ಬಿಟ್ಟು ಕೀರ್ತಿ ಸುರೇಶ್ ಅವರು ಇದಕ್ಕೆ ವಾಯ್ಸ್ ಓವರ್ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಅನ್ನೋದನ್ನು ನನಗೆ ಗೊತ್ತಿಲ್ಲ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಸೊ ಮೇಕಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು, ಅಥವಾ ಇದನ್ನು ಬೇರೆ ಏನು ಹೇಳಬೇಕು ನನಗೂ ಗೊತ್ತಿಲ್ಲ. ಯಾಕಂದರೆ ಅವರು ಮೇಕಿಂಗ್ ವಿಡಿಯೋ ಅಂತ ನಾವು ಮೆನ್ಷನ್ ಮಾಡಿಲ್ಲ. ಫ್ರಮ್ ದ ಸ್ಕ್ರ್ಯಾಚ್ ಆಫ್ ಬಿಲ್ಡಿಂಗ್ ಬುಜ್ಜಿ ಅಂತ ಟೈಟಲ್ನ ಇಕ್ಕಿದ್ದಾರೆ. ಸೊ ಇದ್ರನ್ನ ನೀವು ಏನು ಅನ್ಬೋದು, ಇದಕ್ಕೆ ಏನೊಂದು ಟೈಟಲ್ ಕೊಡ್ಬೋದು ಅನ್ನೋದನ್ನು ನೀವೇ ಕಮೆಂಟ್ಸಲ್ಲಿ ಬರೀರಿ. ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಜೂನಿಯರ್ NTR ಅವರ ದೇವರ ಸಿನಿಮಾದ ಫಸ್ಟ್ ಸಿಂಗಲ್ ಅನ್ನೋದು ಇವತ್ತು ರಿಲೀಸ್ ಆಗೋಕ್ಕೆ ಹೊರಟಿದೆ. ಸೊ ಅವರ ಬರ್ತ್ಡೇ ಬಂದ್ಬಿಟ್ಟು ಇದೇ ತಿಂಗಳು 20ನೇ ತಾರೀಕಿದೆ. ಸೊ ಅವರ ಬರ್ತ್ಡೇ ದಿನ ಪ್ರಶಾಂತ್ ನೀಲ್ ಅವರು ಮತ್ತು ಜೂನಿಯರ್ NTR ಅವರ ಕಾಂಬಿನೇಷನಲ್ಲಿ ಬರ್ತಿರೋ ಮೂವಿ ಟೈಟಲ್ ಅನ್ನೋದು ಈಗಾಗಲೇ ಸ್ಪೆಕ್ಯುಲೇಷನ್ಸ್ ಪ್ರಕಾರ ಹೊರ ಬಂದಿದೆ. ಸೊ ಡ್ರ್ಯಾಗನ್ ಅಂತ ಸುಮಾರು ಸ್ಪೆಕ್ಯುಲೇಷನ್ಸ್ ಪ್ರಕಾರ, ಅಂದರೆ ರೂಮರ್ಸ್ ಅನ್ನೋದು ತುಂಬಾ ಸ್ಪ್ರೆಡ್ ಆಗ್ತಿದೆ, ಡ್ರ್ಯಾಗನ್ ಅಂತ ಟೈಟಲ್ ಇರ್ಬೋದು ಅಂತ ಸ್ಪೆಕ್ಯುಲೇಷನ್ಸ್ ಅನ್ನೋದು ಓಡಾಡ್ತಾ ಇದ್ದಾವೆ. ಸೊ ಅಫಿಷಿಯಲಿ ಅಪ್ಡೇಟ್ ಬರೋತನಕ ಸ್ವಲ್ಪ ಕಾರಣ, ಮೇ ಬಿ ಬರ್ತ್ಡೇ ದಿನ ಏನಾದರೂ ಅಪ್ಡೇಟ್ ಬಂದರೂ ಬರ್ಬೋದು. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಸೂರ್ಯ ಅವರ ಕಂಗುವ ಸಿನಿಮಾದಲ್ಲಿ ಒಂದು ಫೈಟ್ ಸೀಕ್ವೆಲಲ್ಲಿ ಸುಮಾರು 10,000 ಜನಗಳನ್ನ ಯೂಸ್ ಮಾಡಿ ಒಂದು ಫೈಟ್ ಅನ್ನೋದನ್ನು ಮಾಡಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸೊ 10,000 ಜನ, ಸೊ ಇದು ಸ್ಪೆಕ್ಯುಲೇಷನ್ಸ್ ಅಥವಾ ಅಫಿಷಿಯಲ್ ಅಪ್ಡೇಟ್ ಆಗೋತ್ತಿಲ್ಲ. ಬಟ್ ಆ್ಯಸ್ ಪರ್ ಬಜ್ ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ ನ್ಯೂಸ್ ಅನ್ನೋದು ತುಂಬಾ ಹೈಲೈಟ್ಸಲ್ಲಿ ಬರ್ತಾ ಇದೆ. ಸೊ ಈಗ ಇರೋ ಟೆಕ್ನಾಲಜಿನ ನೋಡಿಕೊಂಡ್ರೆ ಈ 10,000 ಜನನೆಲ್ಲ ಯೂಸ್ ಮಾಡಿ ಮಾಡ್ತಾರಾ ಅಂತ ಒಂದು ಡೌಟ್ ಅನ್ನೋದು ಬರುತ್ತೆ. ಬಟ್ ಹೇಳೋಕ್ಕಾಗಲ್ಲ, ಕೆಲವೊಂದು VFX ಮಾಡೋದು ಬೇಡ, ನಾವು ಏನಿದೆ ಅದನ್ನೇ ತೋರಿಸೋಣ ಅಂತಲೂ ಸ್ವತಃ ಸುಮಾರು ಡೈರೆಕ್ಟರ್ಸು ಈ ರೀತಿ ಪ್ಲಾನ್ಸ್ ಅನ್ನೋದನ್ನು ಮಾಡ್ತಾ ಇರ್ತಾರೆ. ಸೊ 10,000 ಜನನ ಯೂಸ್ ಮಾಡಿ ಒಂದೇ ಒಂದು ಫೈಟ್ ಅಥವಾ ಒಂದು ಸೀಕ್ವೆಲ್, ಒಂದು ಶಾರ್ಟ್ನ ತೆಗೆಯೋದಕ್ಕೋಸ್ಕರ 10,000 ಜನನ ಯೂಸ್ ಮಾಡಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸೊ ಇನ್ನೂ ಕಂಗುವ ಸಿನಿಮಾದ ರಿಲೀಸಿಂಗ್ ಡೇಟ್ ಅನ್ನೋದು ಅನೌನ್ಸ್ಮೆಂಟ್ ಆಗಿಲ್ಲ. ಸೊ ಅತಿ ಶೀಘ್ರದಲ್ಲಿ ಅನೌನ್ಸ್ಮೆಂಟ್ ಆಗ್ಬೋದು. ಈಗಾಗಲೇ ಪೋಸ್ಟರ್ ಅನ್ನೋದನ್ನು ರಿವೀಲ್ ಮಾಡಿದ್ದಾರೆ, ಡಬಲ್ ಶೇಡ್ಸ್ ಅನ್ನೋದು ಇದೆ ಈ ಮೂವಿಯಲ್ಲಿ. ಸೊ ಇದು ಸಿನಿಮಾದು ನ್ಯೂಸ್ ಅಲ್ಲದೆ ಇರ್ಬೋದು, ಆದರೆ ಔಟ್ ಆಫ್ ದ ಬಾಕ್ಸ್ ನ್ಯೂಸ್ ಸ್ವತಃ ನಾವು ಸ್ವಲ್ಪ ಮಾತಾಡಿದ್ರೆ ಒಳ್ಳೆಯದು. ಯಾಕಂದರೆ ನಾವಿರೋದು ಬೆಂಗಳೂರಲ್ಲಿ. ನಿನ್ನೆ ಆಡಿದ ಆಟ ಏನಿದೆ RCB ಅವರು, ಅದ್ರ ಬಗ್ಗೆ ನಾವು ಮಾತಾಡಿಲ್ಲ ಅಂದರೆ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಸೊ ಅಂತೂ ಇಂತೂ ನಮ್ಮ RCB ತಂಡ
ಪ್ಲೇಆಫ್ಸ್ಗೆ ಬಂದಿದ್ದಾರೆ. ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಿಂಗ್ ಕೊಹ್ಲಿ ಅವ್ರನ್ನ ಟ್ರೋಲ್ ಮಾಡಿದ್ದು ಪ್ರತಿಯೊಬ್ಬರು ನೋಡಿರ್ತೀರ. ಯಾಕಂದರೆ ಇದು ಹೊಸ ಅಧ್ಯಾಯ ಅಂತ ಒಂದು ಮಾತನ್ನ ಪಾಸ್ ಮಾಡ್ತಾರೆ. ಸೊ ನನಗನ್ಸಿರೋ ಪ್ರಕಾರ ಹೊಸ ಅಧ್ಯಾಯನ ವರ್ಡ್ ಕೂಡ ಅವ್ರಿಗೆ ಗೊತ್ತಿರಲ್ಲ, ಯಾರೋ ಹೇಳ್ಕೊಟ್ಟಿರ್ತಾರೆ. ಸೊ ಆ ಒಂದು ಪದ ಇಟ್ಕೊಂಡು ಪ್ರತಿಯೊಬ್ಬ ಟ್ರೋಲರ್ ಮತ್ತು ಪ್ರತಿಯೊಬ್ಬ ಮೀಮರು, ಅದ್ರ ಜೊತೆಗೆ ಪ್ರತಿಯೊಬ್ಬರು ಅವ್ರನ್ನ ಹೇಟ್ ಸ್ಪ್ರೆಡ್ ಮಾಡೋದಕ್ಕೋಸ್ಕರ ಯೂಸ್ ಮಾಡಿಕೊಂಡ್ರು. ಸುಮಾರು ಮ್ಯಾಚ್ಗಳನ್ನ ಸೋಲ್ಕೊ ಬರ್ತಾ ಇದ್ರೆ ಒಂದೇ ಒಂದು ಮ್ಯಾಚ್ ಗೆಲ್ತೀರಾ, ಅದಾದ ಮೇಲೆ ಪ್ರತಿಯೊಂದು ಮ್ಯಾಚ್ನೂ ಗೆದ್ಕೊಬಂದು ಪ್ಲೇಆಫ್ಸ್ಗೆ ಬಂದಿದ್ದಾರೆ ಅಂದರೆ ಸುಮಾರು ಜನರಿಗೆ ಖುಷಿ ಕೊಟ್ಟಿದೆ. ಸೊ ನಾನು ನಡೆದಿರೋ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಮ್ಮ ರಿಷಬ್ ಶೆಟ್ಟರು ಸುಧಾ ಎಂಟ್ರಿ ಕೊಟ್ಟಿದ್ರು. ಅದ್ರ ಜೊತೆಗೆ ಸುಮಾರು ಪಾಲಿಟಿಕ್ಸಲ್ಲಿರೋರು ಸುಧಾ ಎಂಟ್ರಿ ಅನ್ನೋದನ್ನು ಕೊಟ್ಟಿದ್ರು. ರಿಷಬ್ ಶೆಟ್ಟರ್ಗೆ ಸಿರಾಜ್ ಭಾಯ್ ಅವರು ಒಂದು ಸೆಲ್ಯೂಟ್ನ ಸುಧಾ ಹೊಡೆದಿದ್ದಾರೆ ಪೋಸ್ಟ್ ಮ್ಯಾಚ್ ಆದಮೇಲೆ. ವಿಡಿಯೋ ನಾನು ಸೈಡಲ್ಲಿ ಪ್ಲೇ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಸೊ ಇವ್ರ ಮಧ್ಯೆ ಏನು ಬಾಂಡಿಂಗ್ ಇದೆ ಅಂತ ಕನ್ಫರ್ಮ್ ಆಗಿ ನನಗಂತೂ ಗೊತ್ತಿಲ್ಲ, ಆದರೆ ಆ ಸೆಲ್ಯೂಟ್ ಹೇಳುತ್ತೆ ಅದು ಡಿಸರ್ವ್ ಅಂತಲೇ ಹೇಳ್ತೀನಿ. ಮೋಸ್ಟ್ಲಿ ಅವರ ಮೂವಿ ಏನಾದರೂ ನೋಡಿರ್ಬೋದು ಅಂತ ಅನ್ಕೊತೀನಿ. ಸೊ ಗೊತ್ತಿಲ್ಲ ನನಗಂತೂ. ಸೊ ಇದಿಷ್ಟಾಗಿತ್ತು ಎಲ್ಲ ಇಂಡಸ್ಟ್ರಿಗಳಲ್ಲಿ ಏನೆಲ್ಲ ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಇನ್ ಕೇಸ್ ಏನಾದರೂ ನಿಮಗೆ ಈ ನ್ಯೂಸ್ ಅಪ್ಡೇಟ್ಸ್ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ನನಗೋಸ್ಕರ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೋಸ್ಕರ ನನಗೆ ತುಂಬಾ ಬೂಸ್ಟ್ ಅನ್ನೋದು ಸಿಗುತ್ತೆ. ದಯವಿಟ್ಟು ಮಾಡ್ಕೊತೀರಾ ಅಂತ ಅನ್ಕೊತೀನಿ. ಯಾಕೋ ಗೊತ್ತಿಲ್ಲ, ನನ್ನ ವಿಡಿಯೋ ಒಂದು 30-40 ವ್ಯೂಸ್ ಹೋಗ್ತಾ ಇದೆ. ಸುಮಾರು ಕಷ್ಟಪಡ್ತಾ ಇದ್ದೀನಿ ಗುರು, ಗೊತ್ತಿಲ್ಲ ನಿಮಗೆ. ಸುಮಾರು ಒಂದು 6 ವರ್ಷಗಳಿಂದ ಈ ಯೂಟ್ಯೂಬಲ್ಲಿ ಏನೋ ಒಂದು ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು. ಈ ಸಾಧನೆ ಅಂದರೆ ಜನರ ಪ್ರೀತಿನ ಪಡ್ಕೋಬೇಕು ಅಂತ ಸುಮಾರು ದಿನಗಳಿಂದ ಕಷ್ಟಪಡ್ತಾ ಇದ್ದಾರೆ. ಗೊತ್ತಿಲ್ಲ ಗುರು ಯಾವತ್ತೂ ನನ್ನ ವಿಡಿಯೋ ಟ್ರೆಂಡಿಂಗ್ ಆಗುತ್ತೋ. ಟ್ರೆಂಡಿಂಗ್ ಬೇಡ ಬಾಸು, ನಮಗೆ ಅಟ್ಲೀಸ್ಟ್ ಒಂದು 1 ಲಕ್ಷ ಅಥವಾ ಒಂದು 10,000 ವ್ಯೂಸ್ ಆದರೂ ಬಂದರೆ ತುಂಬಾ ಖುಷಿ ಆಗ್ತೀನಿ. ಸೊ ಇನ್ನೂ ವಾಚ್ ಅವರ್ಸೇ ಕಂಪ್ಲೀಟ್ ಆಗಿಲ್ಲ, ಮಾನಿಟೈಸೇಷನ್ ಆಗಿಲ್ಲ. ಸೊ ಏನು ಆಗುತ್ತೋ ಏನೋ ಗೊತ್ತಿಲ್ಲ, ಪ್ರತಿದಿನ ಕಷ್ಟಪಡ್ತಾ ಇದ್ದೀನಿ. ನೀವೇನಾದರೂ ಮೂವೀಸ್ ಅಪ್ಡೇಟ್ಸ್ ತಿಳ್ಕೊಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಅಪ್ಡೇಟ್ಸ್ ಅನ್ನೋದು ಬರ್ತಾ ಇರ್ತವೆ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.